ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಎಫೆಕ್ಟಿವ್ ಟೆಸ್ಟ್ ಆರಂಭಗೊಂಡಿದ್ದು ರೂಪಾತ್ಮಕ ಮೌಲ್ಯಮಾಪನ 2. ಸೊ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಸೊ ಬಳ್ಳಾರಿ ಜಿಲ್ಲೆಯ ಯಾವ ರೀತಿ ಪ್ರಶ್ನೆ ಪತ್ರಿಕೆನ ತೆಗೆದಿದ್ದಾರೆ ಹಾಗೂ ಯಾವೆಲ್ಲ ಪ್ರಶ್ನೆಗಳು ಬಹುಮುಖ್ಯವಾಗಿ ಪರೀಕ್ಷೆಗೆ ಬರ್ತವೆ ಅಂತ ನೋಡೋಣ. ಒಟ್ಟು 20 ಅಂಕವನ್ನು ಹೊಂದಿರುವಂತಹ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆನ ತಿಳಿದುಕೊಳ್ಳೋಣ. ಒಟ್ಟು 20 ಅಂಕವನ್ನು ಹೊಂದಿದೆ. ಸೊ ಸಾಧನಾ ಪರೀಕ್ಷೆ ಅಂತ ಕರಿತೀವಿ 2. ಸೊ ಇಲ್ಲಿ ಮೇಲ್ ಕಾಲಮ್ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಈ ಸಲ 2 ಪ್ರಶ್ನೆ ಕೇಳ್ತಾರೆ. ಇದರಲ್ಲಿ 3 ಪ್ರಶ್ನೆನ ಕೇಳಿದ್ದಾರೆ. ಸೊ ಯಾವ ರೀತಿ ಕೇಳಿದಾರೆ ಅಂತ ನೋಡೋಣ. ಸೊ ಪ್ರಶ್ನೆ ಪತ್ರಿಕೆ ಈ ರೀತಿ ಇದೆ. ಸೊ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಒಂದು ಪ್ರಮುಖ ಮೈಲುಗಲ್ಲ ಆಗಿದೆ ಅಂತ ಕೇಳಿದೆ. ಸೊ ಅಲ್ಲಿ ಏನದು ಕಾರಣ ಕೊಡಬೇಕಾಗಿರುತ್ತೆ. ರೈಟ್ ಆನ್ಸರ್ ನೋಡ್ಬೇಕು. ಏಕರೂಪದ ಪಂಚಾಯತ್ ರಾಜ್ಯ ವ್ಯವಸ್ಥೆನ ಜಾರಿಗೆ ಬಂದಿತ್ತು. ಸೊ ಆ ರೀತಿಯಾಗಿರುತ್ತೆ. ರೈಟ್ ಆನ್ಸರ್ ಏನದು ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಇನ್ನ 2ನೇ ಪ್ರಶ್ನೆ. ಭಾರತವು 1949 ಮತ್ತು 1955ರಲ್ಲಿ ದೆಹಲಿ ಹಾಗೂ ಬಾಂಡುಂಗ್ಗಳಲ್ಲಿ ಜರುಗಿದ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಲ್ಲಿ ಈ ಕೆಳಗಿನ ಯಾವ ತನ್ನ ನಿಲುವನ್ನು ಪ್ರತಿಪಾದಿಸಿತು ಅಂತ ಪ್ರಶ್ನೆನ ಕೇಳಿದರೆ ರೈಟ್ ಆನ್ಸರ್ ಸಿ ವಸಾಹತುಶಾಹಿತ್ವವನ್ನ ವಿರೋಧಿಸಿತು ಅಂತ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿದೆ. ಇನ್ನ 3ನೇ ಪ್ರಶ್ನೆ. ಭಾರತದಲ್ಲಿ ಸಾಮಾನ್ಯವಾಗಿ ಇಲ್ಲಿ ಲ್ಯಾಟರ್ ರೈಟ್ ಮಣ್ಣು ಕಂಡು ಬರುವುದು ಅಂತ ಪ್ರಶ್ನೆನ ಕೇಳಿದರೆ ಇಲ್ಲಿ 4 ಆಪ್ಷನ್ ನೋಡ್ಕೋಬೇಕು. ಓಕೆ, ಇನ್ನ 1 ಅಂಕದ ಪ್ರಶ್ನೆನ ಇಲ್ಲಿ ಕೇಳಿದರೆ ರೈಟ್ ಆನ್ಸರ್ ಏನಾಗಿದೆ ದುಡಿಮೆಯು ವಲಯಗಳನ್ನು ಸಂಘಟಿತ ಮತ್ತು ಅಸಂಘಟಿತ ವಲಯ ಎಂದು ಹೇಗೆ ವರ್ಗೀಕರಿಸುತ್ತಾರೆ ಅಂತ ಪ್ರಶ್ನೆನ ಕೇಳಿದರೆ ನೋಡ್ಕೋಬೇಕು. ಇನ್ನ 2-3 ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆಗಳು ಅಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ಭಾರತ ಮತ್ತು ಚೈನಾ ನಡುವಿನ ಬಾಂಧವ್ಯಕ್ಕೆ ಅಡ್ಡಿಯಾಗಿರುವಂತಹ ಅಂಶಗಳು, ಆ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಇನ್ನ 5-6 ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆಗಳು ಸಂಘಟಿತ ಮತ್ತು ದುಡಿಮೆಗಾರರ ಸಮಸ್ಯೆಗಳನ್ನ ವಿವರಿಸಿ, ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಉದ್ಯಮಗಾರಿಕೆಯ ಗುಣಲಕ್ಷಣಗಳನ್ನ ವಿವರಿಸಬೇಕಾಗಿರುತ್ತೆ. ಇನ್ನು ಭಾರತ ನಕ್ಷೆಯನ್ನು ಬರೆದು ಇವುಗಳನ್ನ ಗುರುತಿಸಿ. ಸಿಂಧು ನದಿ, ನಾಗಾರ್ಜುನ ಸಾಗರ, ಅಲ್ಲಿ ರಿಹಾಂದ್, ಈ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾರೆ. ಸೊ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರವನ್ನ ಇಲ್ಲಿ ಯಾವ ರೀತಿ ಅಂದ್ರೆ ಎವರೇಜ್ ಇರ್ಬೋದು. ಸೊ ಅಲ್ಲಿ ಯಾವ ರೀತಿ ಆ ಪ್ರಶ್ನೆನ ತೆಗಿತಾರೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಹಾಗೆ ಇಲ್ಲಿ ನೀಲನಕ್ಷೆ ಘಟಕ ಆಧಾರಿತವಾಗಿ ಯಾವ ಪ್ರಶ್ನೆನ ತೆಗಿತಾರೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆನ ತೆಗೆದಿರ್ತಾರೆ. ಸೊ ರೈಟ್ ಆನ್ಸರ್ ಮಾದರಿ ಉತ್ತರ. ಏಕರೂಪದ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಜಾರಿಗೆ ಬಂದಿತ್ತು. ಹೊಸ ಸಾಹಿತ್ಯದಲ್ಲಿ ವಿರೋಧಿಸಿತು. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿದೆ. ಈ ರೀತಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆ ಪತ್ರಿಕೆ ಪೂರ್ತಿ ಪಿಡಿಪನ ಕಮೆಂಟ್ ಬಾಕ್ಸ್ಲಿ ಪಿನ್ ಮಾಡಿರ್ತೀನಿ. ಹೋಗಿ ವಿದ್ಯಾರ್ಥಿ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಗಭದ್ರಾ ಜಲಾಶಯವನ್ನು ಪಂಪಸಾಗರ ಎಂದು ಎನ್ನುತ್ತಾರೆ. ಓಕೆ, ಇನ್ನು ನೋಡ್ಕೋಬೇಕು. ಪ್ರತಿ ಪ್ರಶ್ನೆಗೆ ಕೀ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಸಂಗೊಳ್ಳ ರಾಯಣ್ಣ ಕಿತ್ತೂರು ಬಗ್ಗೆ ಯಾವ ರೀತಿ ಹೋರಾಟ ಮಾಡಿದ ಅದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಉದ್ಯಮದಾರಿಕೆಯ ಗುಣಲಕ್ಷಣಗಳು ಏನವು ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೃಜನಾತ್ಮಕವಾಗಿರ್ತಾನೆ, ಕ್ರಿಯಾತ್ಮಕವಾಗಿರ್ತಾನೆ, ಸಮಸ್ಯೆ ಪರಿಹಾರ ಕೊಡ್ತಾನೆ, ನಷ್ಟಭರಿತ ಸಿದ್ಧ, ವಚನಬದ್ಧತೆ. ಸೊ ಉದ್ಯಮದಾರಿಕೆಯ ಗುಣಲಕ್ಷಣಗಳು. ಓಕೆ, ಇಲ್ಲಿ ನಾಯಕತ್ವ ಇರುತ್ತೆ, ಗುರಿ ಮುಟ್ಟುವಿಕೆ, ಗುಂಪು ಕಟ್ಟುವುದು. ಓಕೆನಾ. ಸೊ ಈ ರೀತಿ ಪ್ರಶ್ನೆ ಬರಬೇಕು. ಇನ್ನ ಭಾರತ ನಕ್ಷೆನ ತೆಗೆದು ಕೆಳಗಿನ ಪ್ರಶ್ನೆಗಳ ಸಿಂಧು ನದಿ ಇರ್ಬೋದು. ಓಕೆ, ಇಲ್ಲಿ ರಿಹಾದನ್ನ ಗುರುತಿಸಬೇಕಾಗಿರುತ್ತೆ. ಒಟ್ಟು 3 ಪ್ರಶ್ನೆಯನ್ನ ಇಲ್ಲಿ ತೆಗೆದುಕೊಟ್ಟು ನಾವು ಮ್ಯಾಪ್ ಅನ್ನ ಬಿಡಿಸಬೇಕಾಗಿರುತ್ತೆ. ಇದು ಸೆಟ್ 1 ಆಗಿರುತ್ತೆ. ಈಗಾಗಲೇ ಯಾವುದೇ ವಿಡಿಯೋನ ಮಾಡಿಲ್ಲ ಇದ್ರ ಮೇಲೆ, ಸಮಾಜ ವಿಜ್ಞಾನದ ಮೇಲೆ. ಸೊ ಅದಕ್ಕಿಂತ ಸೆಟ್ 1 ಆಗಿದೆ. ಉಳಿದ ದಿನಗಳಲ್ಲಿ ಸೆಟ್ 3 ಸೆಟ್ 2 ನ ಮಾಡಿ ಅಪ್ಲೋಡ್ ಮಾಡಿ ಕೊಡ್ತೀವಿ. ಈಗಾಗಲೇ ಕನ್ನಡ ವಿಷಯ ಸಂಬಂಧಪಟ್ಟಂತ ವಿಡಿಯೋನ ಮಾಡಿ ಚಾನಲ್ ಮೂಲಕ ಅಪ್ಲೋಡ್ ಮಾಡಿ ಕೊಟ್ಟಿದ್ದೀವಿ. ಸೊ ಹಾಗೆ ಇಂಗ್ಲಿಷ್ ಕೂಡ ವಿಡಿಯೋ ಇದೆ. ಸೊ ಇಂದಿನ ತರಗತಿನ ಇಲ್ಲಿಯೇ ಮುಗಿಸೋಣ. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.